ಪ್ರಿಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಆಲೂಗೆಡ್ಡೆ ರೆಸಿಪಿನ ತೊಗೊಂಬಂದಿದ್ದೀನಿ. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾನು ಈ ಗೊಜ್ಜು ಜೊತೆಗೆ ಇಡ್ಲಿ ಮಾಡಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ. ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಗೊಜ್ಜಿಗೆ ಅಂತ 4 ಆಲೂಗೆಡ್ಡೆನ ನೀಟಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಸಹಿತ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದೇ ನೀರು ಇಟ್ಕೊಳ್ಳಿ, ಬೇಯಿಸಿರೋ ಅಂಥ ನೀರನ್ನೇ. ಇಲ್ಲಿ ಟೊಮ್ಯಾಟೊ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಣಮೆಣಸು ಹಣ್ಣು, ಸಾಸಿವೆ, ಎಣ್ಣೆ ಜೊತೆಗೆ ಇದಿಷ್ಟು ರುಬ್ಬಕ್ಕೆ 2 ಟೇಬಲ್ ಸ್ಪೂನು ಹುರಿಗಡಲೆ, 5 ಹಸಿಮೆಣಸಿನ್ಕಾಯಿ, 1 ಕಪ್ ತೆಂಗಿನಕಾಯಿ, 1 ಚೂರು ಚಕ್ಕೆ, ಅರಿಶಿಣ, 1-2 ಲವಂಗ, 1 ಇಂಚಷ್ಟು ಶುಂಠಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಣ. ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಇದು ಒಂದು 5-6 ಜನಕ್ಕೆ ಆರಾಮಾಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈವನ್ ಅನ್ನಕ್ಕೂ ಹಾಕೋಬೋದು. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಹಾಗೆ ಒಣಮೆಣಸು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಒಣಮೆಣಸು ಎಣ್ಣೆನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಾಸಿವೆ ಸಿಡಿದ ನಂತರ ರುಬ್ಬಿರ್ತೀವಲ್ಲ ಆ ಮಿಶ್ರಣ ಹಾಕ್ಕೊಂಡು ಒಂದೇ 1 ನಿಮಿಷ ಹಸಿ ವಾಸನೆ ಹೋಗೋವರೆಗೆ ಹಾಗೆ ಹುರ್ಕೋಬೇಕು. ನೀರು ಸೇರ್ಸೋಕೆ ಹೋಗಬೇಡಿ. ಅದನ್ನು ಆನಂತರ ನಾವು ನೀರು ಸೇರಿಸ್ಕೊಳ್ಳೋಣ. ಇವಾಗಲೇ ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿ ಸಿಗೋಲ್ಲ ನಮಗೆ. ಅದು 1 ನಿಮಿಷ ಹುರಿದ ನಂತರ ಈಗೇನು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಟಿದ್ವೋ ಅದನ್ನು ಸೇರಿಸ್ಕೊಳ್ಳೋಣ. ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿ ಆನಂತರ ನಾವು ಕನ್ಸಿಸ್ಟೆನ್ಸಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ನಮಗೆ ಆಲೂಗೆಡ್ಡೆನೂ ಸ್ಟಾರ್ಚ್ ಬಿಡೋದ್ರಿಂದ ಕಟ್ಟಿಬಿಡುತ್ತೆ. ಅದರಿಂದ ತುಂಬ ತಿಕ್ಕಾಗಿಬಿಡುತ್ತೆ. ಈ ಕಡಲೆ ಕೂಡ ಹಾಕಿದ್ದೀವಿ ನಾವು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಸ್ವಲ್ಪ ತೆಳುನೆ ಮಾಡಿಕೊಂಡ್ರೆ ನಂತರ ಗಟ್ಟಿಯಾಗುತ್ತೆ. ಹೆಚ್ಕೊಂಡಿರೋ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ. ಆಲೂಗೆಡ್ಡೆ ಒಂದನ್ನು ಬೇಯಿಸಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಗೊಜ್ಜನ್ನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇಡ್ಲಿ, ದೋಸೆ, ಪೂರಿ, ಚಪಾತಿ, ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು. ನೋಡಿ, ಗೊಜ್ಜು ರೆಡಿ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು ಇದ್ದರೆ, ಇಲ್ಲಾಂದರೆ ಹಾಗೇನೂ ನಡೆಯುತ್ತೆ. ತುಂಬ ಟೇಸ್ಟಿಯಾಗಿ ಟ್ರೈ ಮಾಡಿ ನೋಡಿ.